ಸಾಮಾನ್ಯವಾಗಿ ರಸ್ತೆಯಲ್ಲಿ ಸಾಗುವ ಇಂಜಿನ್ ಅಷ್ಟೊಂದು ಶಬ್ದ ಮಾಡದ 4 ಚಕ್ರದ ವಾಹನಗಳು ಮಾರ್ಚ್ 28 ಮತ್ತು 29ರಂದು ಮಂಗಳೂರಿಗೆ ಸಮೀಪದ ಒಡ್ಡೂರು ಫಾರ್ಮ್ಸ್ನಲ್ಲಿ ಆರ್ಭಟ ಮಾಡುತ್ತಾ ತಮ್ಮ ಹೊಸ ಅವತಾರದ ಪ್ರದರ್ಶನ ಮಾಡಲಿವೆ. ಇವು ನಶೆಯಲ್ಲಿದ್ದಂತೆ ಉರುಳಿ ಬೀಳುತ್ತಾ ನೆಲ ಬಿಟ್ಟು ಆಕಾಶದ ಗೆಳೆತನ ಮಾಡಲು ಮೇಳೆ ಕುಪ್ಪಳಿಸುತ್ತಾ ತೆಂಗಿನ ತೋಟ, ಅಡಿಕೆ ಮರ, ಬಾಳೆ ತೋಟ ಇವುಗಳ ನಡುವೆ ಸಾಮಾನ್ಯವಾಗಿ ರಸ್ತೆಯೇ ಇಲ್ಲದ ಕಠಿಣ ಪಥದಲ್ಲಿ ಭಾರಿ ವೇಗದಿಂದ ಸಾಗಿ ರೋಮಾಂಚಕ ದೃಶ್ಯಗಳನ್ನ ಸೃಷ್ಟಿಸಲಿವೆ. ಪ್ರಕೃತಿ ಸೌಂದರ್ಯದ ಮಧ್ಯೆ ಹೊಂಡಗುಂಡೆ, ಕಡಿದಾದ ದಿಣ್ಣೆ, ಅನಿರೀಕ್ಷಿತ ತಿರುವಿನಲ್ಲಿ ನೀರು ತುಂಬಿದ ಆಳವಾದ ಹೊಂಡ, ಅದರಲ್ಲಿ ಅರ್ಧ ಮುಳುಗಿ ಹೋದ ವಾಹನ, ಹೊಂಡದಿಂದ ಮೇಲೇರಿ ಬರಲು ಗರ್ಜಿಸುವ ಮೋಟಾರ್ ವಾಹನಗಳ ಇಂಜಿನ್ಗಳು, ಇವೆಲ್ಲ ರೋಮಾಂಚಕ ದೃಶ್ಯಗಳು ಒಡ್ಡೂರು ಫಾರ್ಮ್ನಲ್ಲಿ ಕಣ್ಣೆದುರೇ ಸಂಭವಿಸಲಿವೆ. ಜೀಪೊಂದು ಕಡಿದಾದ ಹೊಂಡದಿಂದ ಮೇಲೇರಿ ಬರುವಾಗ ಪಲ್ಟಿಯಾಗಿ ಚಕ್ರಗಳು ಆಕಾಶ ನೋಡುತ್ತವೆ. ಇನ್ನೊಂದು ವಾಹನ ನೆಲದ ಮೇಲೆ ಲಂಬಕೋನದಲ್ಲಿ ನಿಲ್ಲದೆ ಪುಟಿದೆದ್ದು ನೆಲ ಬಿಟ್ಟು ಮೇಲೆ ಹಾರುತ್ತದೆ. 40 ಡಿಗ್ರಿಯಷ್ಟು ವಾಲಿಕೊಂಡು 2 ಚಕ್ರಗಳ ಮೇಲೆ ಕುಪ್ಪಳಿಸಿ ಮತ್ತೆ ಪುಟಿದೆದ್ದು 4 ಚಕ್ರಗಳ ಮೇಲೆ ಲಂಬಕೋನದಲ್ಲಿ ನಿಲ್ಲುತ್ತದೆ. ಈ ವಾಹನಗಳು ಓಡುವಾಗ ಹೊಸ ಹೊಸ ಕೋನಗಳನ್ನು ಸೃಷ್ಟಿಸುತ್ತವೆ. ಸುಂಟರ ಗಾಳಿಯಂತೆ ಧೂಳಿನ ಮೋಡಗಳನ್ನು ಸೃಷ್ಟಿಸುತ್ತವೆ. ಅಯ್ಯೋ, ಆ ಜೀಪಿನಿಂದ ಡ್ರೈವರ್ ಹೊರಗೆ ಬಿದ್ದ ಎನ್ನುವಷ್ಟರಲ್ಲಿಯೇ ಡ್ರೈವರ್ ಸ್ಟೇರಿಂಗ್ ಬಿಡದೆ ಇನ್ನಷ್ಟು ತನ್ನ ವಾಹನದ ಸೀಟಿಗೆ ಅಂಟಿಕೊಂಡು ಜೀಪನ್ನು ಇನ್ನೊಂದು ನೆಗೆಯುವಿಕೆಯತ್ತ ಮುನ್ನಡೆಸುತ್ತಿರುತ್ತಾನೆ. ಈ ಸಾಹಸಮಯ ಕ್ರೀಡೆಯಲ್ಲಿ ಜೀವಾಪಾಯವನ್ನು ಬೆನ್ನಿಗಿಟ್ಟುಕೊಂಡೇ ಸ್ಪರ್ಧಿಗಳು ಭಾಗವಹಿಸುತ್ತಾರೆ. ಕೈಕಾಲು ಮುರಿತ ಇವರಿಗೆ ಲೆಕ್ಕಕ್ಕಿಲ್ಲ. ಮೋಟಾರ್ ಸ್ಪೋರ್ಟ್ಸಿನ ಆಕರ್ಷಣೆಯೇ ಅಂತಹದ್ದು. ಕಠಿಣ ಪಥಗಳು ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಎದುರಾಗುವ ಕಂದಕ, ಅದನ್ನು ನಿಭಾಯಿಸುತ್ತಿದ್ದಂತೆ ಚಕ್ರ ಹೂತು ಹೋಗುವಂತಹ ಜವುಗು ನೆಲ, ಅದನ್ನು ದಾಟಿದ್ರೆ ಮತ್ತೆ ಮರುಭೂಮಿಯಂತಹ ಧೂಳುಮಯ ನೆಲ, ಹೀಗೆ ಅನಿರೀಕ್ಷಿತ ತಿರುವು ಸವಾಲುಗಳು ಈ ಮೋಟಾರ್ ಸ್ಪರ್ಧೆಯನ್ನು ಹೆಚ್ಚು ರೋಮಾಂಚಕವಾಗಿಸಿವೆ. ಭಾರತೀಯ ಮೋಟಾರ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಈ ಸಾಹಸಮಯ ಸ್ಪರ್ಧೆಯನ್ನು ಆಯೋಜಿಸಿದೆ. ಈ ವಿಶೇಷ ಆವೃತ್ತಿಗೆ ದೇಶದ ವಿವಿಧ ಭಾಗಗಳಿಂದ ಭಾರೀ ಸ್ಪಂದನೆ ವ್ಯಕ್ತವಾಗಿದೆ. ಸುಮಾರು 3,000ಕ್ಕೂ ಹೆಚ್ಚು ಪ್ರೇಕ್ಷಕರು ಆಗಮಿಸುವ ನಿರೀಕ್ಷೆ ಇದ್ದು, ಕರಾವಳಿ ಭಾಗದಲ್ಲಿ ಆಫ್ ರೋಡ್ ಕ್ರೀಡೆಗೆ ಇರುವ ಅಭಿಮಾನವನ್ನು ಇದು ತೋರಿಸುತ್ತದೆ ಎನ್ನುತ್ತಾರೆ ಸಂಘಟಕರು. ಈ ಬಾರಿ ವಿಜೇತರಿಗೆ ಒಟ್ಟು 15 ಲಕ್ಷ ರೂಪಾಯಿ ಮೌಲ್ಯದ ನಗದು ಬಹುಮಾನ, ಟ್ರೋಫಿ ಮತ್ತು ಗಿಫ್ಟ್ ನೀಡಲಾಗುತ್ತಿದ್ದು, ಇದು ಈ ಸ್ಪರ್ಧೆಯ ವೈಭವವನ್ನು ಇನ್ನಷ್ಟು ಹೆಚ್ಚಿಸಿದೆ. ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್, ಸಂಸದ ಬ್ರಿಜೇಶ್ ಚೌಟ, ಶಾಸಕರಾದ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು, ಉಮನಾಥ್ ಕೋಟ್ಯನ್, ವೇದವ್ಯಾಸ್ ಕಾಮತ್, ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ, ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ, ಮೂಡಬಿದ್ರೆ ಆಳ್ವ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಸಹಿತ ಹಲವು ಗಣ್ಯರು ಇದನ್ನು ಸಾಕ್ಷೀಕರಿಸಲಿದ್ದಾರೆ. ಒಡ್ಡೂರು ಫಾರ್ಮ್ಗೆ ಬರುವವರಿಗೆ ಗಂಜಿಮಠದಿಂದ ಉಚಿತ ಬಸ್ ವ್ಯವಸ್ಥೆ ಇದೆ.